ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿ ಹಡಪನ್. ಇದೀಗ ಹೆಡ್ಲೈನ್ಸ್. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪ್ರತಿಭಟನೆ, ಪಾದಯಾತ್ರೆಗೆ ಸಚಿವ ರಾಮಲಿಂಗಾರೆಡ್ಡಿ ವ್ಯಂಗ್ಯ, ಪ್ರತಿಪಕ್ಷದ ವಿರುದ್ಧ ಎಚ್.ಕೆ. ಪಾಟೀಲ್ ವಾಗ್ದಾಳಿ. ಅವ ಮಲ್ಲಿನಾಥ ಮಹಾರಾಜರ ಜನ್ಮದಿನ ಆಚರಣೆ, ಜನ್ಮದಿನದ ನಿಮಿತ್ತ ವಿಶೇಷ ಕಾರ್ಯಕ್ರಮ, 101 ಹೆಲ್ಮೆಟ್ ವಿತರಿಸಿದ ಸಂಸದ ಸಾಗರ್ ಖಂಡ್ರೆ. ಸಂಭ್ರಮದ ಈದ್ ಮಿಲಾದ್ ಆಚರಣೆ, ಮೆರವಣಿಗೆಯಲ್ಲಿ ಸಾರ್ವಜನಿಕರಿಗೆ ಹಣ್ಣು ವಿತರಣೆ. ಉತ್ತಮ ಮಳೆಗಾಗಿ ಶಾಸಕ ರಹೀಂ ಖಾನ್ ಪ್ರಾರ್ಥನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಅಭಿಯಾನದ ವಿರುದ್ಧ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರಿಗೆ ಈಗ ಕೆಲಸವಿಲ್ಲ, ಬಿಡುವಾಗಿದ್ದಾರೆ. ಹೀಗಾಗಿ ಅವರು 100ರಿಂದ 200 ಕಿಲೋಮೀಟರ್ ನಡಿಗೆ ಮಾಡಿದ್ರೆ ಅವರ ಆರೋಗ್ಯಕ್ಕಾದ್ರೂ ಒಳ್ಳೆಯದು ಎಂದು ವ್ಯಂಗ್ಯವಾಡಿದ್ರು. ಬಿಜೆಪಿ ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ಬಿ ಜೆ ಪಿಯವರು ನಾಗೇಂದ್ರ ಅವರ ಮೇಲೆ ಅಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಅಪಾದನೆಗಳಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿ ಪ್ರತಿನಿಧಿಸುವಂಥ ಕೇಂದ್ರದ ಮಂತ್ರಿಗಳ ಮೇಲೂ ಕೂಡ ಇದೆ. ಫಸ್ಟ್ ಅವ್ರ ರಾಜೀನಾಮೆ ಕೇಳಲಿ, ಆಮೇಲೆ ಇವ್ರದ್ದು ಕೇಳಲಿ. ಪಾದಯಾತ್ರೆಗೆ ಏನಾದರೂ ನಾಗೇಂದ್ರ ಅವರು ಹೆದರಿದ್ರ ಅಂತ ಸರ್? ಪಾದಯಾತ್ರೆ ಈಗ ಇದೆಲ್ಲ ಗಿಮಿಕ್ಕು. ಬಿ ಜೆ ಪಿಯವ್ರಿಗೆ ಗೊತ್ತಲ್ಲ ನಿಮಗೆ, ಕೆಲಸಗಾರರಲ್ಲ ಅವರು, ಮಾತುಗಾರರು ಅಷ್ಟೇ. ಎಲ್ಲ ದೇಶದಲ್ಲೂ ಕೂಡ ಬಿ ಜೆ ಪಿ ಎಲ್ಲ ಧೂಳಿಪಟ್ಟಾಗೋಗುತ್ತೆ. 29ಕ್ಕೆ ಪಾರ್ಲಿಮೆಂಟಲ್ಲಿ ವಿಪಕ್ಷದಲ್ಲಿ ಕೂತ್ಕೊಳ್ಳುತ್ತೆ. ದೇಶದಲ್ಲೂ ಕೂಡ ಬಿ ಜೆ ಪಿ ಪಕ್ಷ. ರಾಜ್ಯದಲ್ಲಂತೂ ಬಿಡಿ ಲೆಕ್ಕಕ್ಕೆ ಇಲ್ಲ ಅವರು. ಶಾಗೆ ಹತ್ಯೆ ಪ್ರಕರಣದಾಗ 3 ಮಂದಿಗೆ ಎನ್ಕೌಂಟರ್ ಆಯ್ತು ಸರ್. ಏನು ಸರ್ ವರದಿ ಏನಾದರೂ ಬಂತ ಸರ್? ಯಾವ ಕಾರಣಕ್ಕಾಗಿ ಏನು COD ಕೊಟ್ಟಿದ್ದೀವಿ ಸರ್? ಸಚಿವ ಸಂಪುಟ ವಿಸ್ತರಣೆ 4 ಕೇಸಸ್ ಇತ್ತು ಇದ್ರ ಬಗ್ಗೆ. ಮತ್ತು ಅಲ್ಲಿ ನಮ್ಮ ಕೋಚಿಂಗ್ ಕ್ಯಾಂಪ್ಸು ಮತ್ತು ನಮ್ಮ ಆಫೀಸಸ್ಸು ಅದನ್ನೆಲ್ಲ ಕೂಡ ಧ್ವಂಸ ಮಾಡಿದ್ರಲ್ಲ, ಎಲ್ಲ ಕೂಡ COD ಕೊಟ್ಟಿದ್ದೀವಿ. 4 ಕೇಸಸ್ಸು COD ಅವರು ತನಿಖೆ ಮಾಡ್ತಾರೆ. CID ಅವರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಸೇರಿದಂತೆ ಹಲವಾರು ಜನಸಾಮಾನ್ಯರ ಪ್ರಮುಖ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಬಹುದಾಗಿತ್ತು. ಆದರೆ ಪ್ರತಿಪಕ್ಷ ಬಿಜೆಪಿ ಈ ವಿಚಾರಗಳನ್ನು ಚರ್ಚೆಗೆ ತರದೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಆರೋಪಿಸಿದರು. ನೋಡಿ, ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಮತ್ತು ಅದೇ ಪ್ರಯತ್ನವನ್ನು, ಅದೇ ಪಟ್ಟನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಬೇಕಾಗಿತ್ತು. ಬರಗಾಲದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಬಿಡದಿ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು, ಹಲವು ಸಮಸ್ಯೆಗಳೇನಿದ್ವು ಅದ್ರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಮಾಡೋದರಲ್ಲಿ ವಿಪಕ್ಷಗಳು ವಿಫಲ ಆಗಿವೆ. ಸಚಿವ ಬಿ ನಾಗೇಂದ್ರ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಪಕ್ಷದವರು ಸದನದ ಅಮೂಲ್ಯ ಸಮಯವನ್ನು ಹಾಳು ಮಾಡುತ್ತಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ರು. ಯಾವುದೇ ಅರ್ಥಪೂರ್ಣ ಚರ್ಚೆಗೆ ಅವಕಾಶ ನೀಡದೆ ಬಿಜೆಪಿ ಇಂದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಭಾರತೀಯ ಜನತಾ ಪಕ್ಷ ವಿನಾಕಾರಣ ಇವತ್ತು ನಾಗೇಂದ್ರನ ವಿಷಯವನ್ನು ತೆಗೆದುಕೊಂಡು ಇಡೀ ಸದನವನ್ನು ಹಾಳು ಮಾಡಿ, ಇವತ್ತೇನವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಯಾವುದೇ ಚರ್ಚೆ ಮಾಡದೆ ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿ, ಇವತ್ತು ಬರ ಇದೆ, ನಿರುದ್ಯೋಗ ಇದೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಾಗೇಂದ್ರ ಅವರ ವಿಷಯ ಬಗ್ಗೆ ಚರ್ಚೆಗೆ ನಾವೆಲ್ಲ ತಯಾರಾಗಿದ್ದೇವೆ. ಉದ್ಘಾಟನೆ ಕೊಟ್ಟಿಲ್ಲ. ಅದಕ್ಕೆ ನಾನು ಬಿಜೆಪಿಯ ಈ ಒಂದು ಕೃತ್ಯಕ್ಕೆ ಖಂಡಿಸ್ತೇನೆ. ಹವಾ ಮಲ್ಲಿನಾಥ ಮಹಾರಾಜರ ಜನ್ಮದಿನದ ಅಂಗವಾಗಿ ಪೊಲೀಸ್ ಸಿಬ್ಬಂದಿಗಳಿಗೆ 501 ಹೆಲ್ಮೆಟ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಸದ ಸಾಗರ್ ಖಂಡ್ರೆ ಪೊಲೀಸ್ ಸಿಬ್ಬಂದಿಗಳಿಗೆ ಹೆಲ್ಮೆಟ್ಗಳನ್ನು ವಿತರಿಸಿದ್ರು.
ನಂತರ ಮಾತನಾಡಿದ ಅವರು, ಹೆಲ್ಮೆಟ್ ಧರಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಜೀವ ಮತ್ತು ಜೀವನವನ್ನು ರಕ್ಷಿಸುತ್ತದೆ ಎಂದು ತಿಳಿಸಿದರು. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಚಂದ್ರಕಾಂತ ಪೂಜಾರಿ ಸೇರಿದಂತೆ ಜಿಲ್ಲೆಯ ಪ್ರಮುಖ ಮಠಾಧೀಶರು ಉಪಸ್ಥಿತರಿದ್ದರು. ಸತತವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ SP ಆಫೀಸಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಂದು ಒಳ್ಳೆ ಕಾರ್ಯಕ್ರಮ, ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ನನಗೂ ಕೂಡ ಬಂದು ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಅಪ್ಪರಿಗೆ ಒಂದು ಜನ್ಮದಿನದ ನಿಮಿತ್ತ ಅವರಿಗೆ ಒಂದು ಗೌರವಪೂರ್ವಕ ಒಂದು ನಮನಗಳನ್ನು ಸಲ್ಲಿಸೋದಕ್ಕೆ ನನಗೂ ಕೂಡ ತುಂಬ ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವಾಗಲೂ ಕೂಡ ನಾವು ಅಪ್ಪರಿಗೆ ನಾವು ಭೇಟಿ ಮಾಡ್ತೀವಿ. ಅವರು ಬಹಳ ಸರಳ ಗುರುಗಳು. ಯಾವಾಗಲೂ ಕೂಡ ಯಾವುದೇ ಕೂಡ ಅವರು ಹಿಂದೊಂದು ಮುಂದೊಂದು ಇರಲ್ಲ. ಮನಸ್ಸಲ್ಲಿ ಏನಿತ್ತು ಅವರು ಸಹಜವಾಗಿ ಏನಿದ್ರು ಕೂಡ ಅವ್ರು ಹೇಳ್ತಾರೆ. ಅವ್ರು ಯಾವಾಗಲೂ ಕೂಡ ಯಾವತ್ತು ಯಾರದೇ ಧರ್ಮ ನೋಡಿಲ್ಲ, ಯಾರದೇ ಜಾತಿ ನೋಡಿಲ್ಲ. ಯಾರಿದ್ರು ಕೂಡ ನಾವು ಮನುಷ್ಯರಂತಂದು ಅವರು ವರ್ತನೆ ಮಾಡಿ ಯಾವಾಗಲೂ ಕೂಡ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿ ಒಂದು ನಮ್ಗೆಲ್ಲರಿಗೂ ಒಂದು ಅವರ ಮಕ್ಕಳಂತೆ ಅವ್ರು ನೋಡ್ಕೊಂಡು ನಮಗೆ ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ವಿಶೇಷವಾಗಿ ಹವಾಮಾಲಿನ ತಪ್ಪೋರಿಗೆ ನನ್ನ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ನಾನು ಜನ್ಮದಿನದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಕ್ಕೆ ನಾನು ಇಚ್ಛೆ ಪಡ್ತೀನಿ. ಬರೀ ಹೆಲ್ಮೆಟ್ ರೈಡರ್ ಅಷ್ಟೇ ಇಲ್ಲ, ಅವ್ರ ಹಿಂದೆ ಕೂತವರು ಕೂಡ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತಂದ್ರು ಕೂಡ ಅವರನ್ನ ನಿಲ್ಲಿಸಿ ಫೈನ್ ಕಟ್ಟೋ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಈಗ ನೋಡ್ಬೋದು, ಬಹಳಷ್ಟು ಆಕ್ಸಿಡೆಂಟ್ಸ್, ಬೈಕ್ ಆಕ್ಸಿಡೆಂಟು, ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗಿದಾಗ ಯುವಕರು ಬಹಳ ಜನ ಅವರಿಗೆ ತಲೆ ಏಟಾಗಿ ಅವರಿಗೆ ಸೀರಿಯಸ್ ಮೆಡಿಕಲ್ ಕಂಡೀಷನ್ ಆಗ್ತಾ ಇರುತ್ತೆ. ಮೆಡಿಕಲ್ ಕಂಡೀಷನ್ ಒಂದು ಸೀರಿಯಸ್ ಆಗ್ತಾ ಇದೆ ಅಥವಾ ಅವರು ಡೆತ್ ಆಗ್ತಾ ಇದೆ. ಅದಕ್ಕೆ ಈ ತರ ಆಗಬಾರ್ದು ಅಂತಂದ್ರೆ ಹೆಲ್ಮೆಟ್ ಇತ್ತು ಅಂದ್ರೆ 100% ಒಂದು ಮ್ಯಾಕ್ಸಿಮಮ್ ಅವರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೆ ನಾನು ವಿನಂತಿ ಮಾಡೋದು ಇಷ್ಟಕ್ಕೆ ನಾವು ಇವತ್ತಿನ ದಿವಸ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಇಲ್ಲಿರೋ ಎಲ್ಲ ಯುವಕರು ಯಾರ್ಯಾರು ಇಲ್ಲಿ ನೀವು ಬೈಕ್ ತಗೊಂಡು ಬಂದಿದ್ದೀರಿ, ಬೀದರ್ಗೆ ವಾಪಸ್ ಹೋಗ್ತಾ ಇದ್ದೀರಿ, ಇವತ್ತಷ್ಟೇ ಎಲ್ಲ ನೀವು ಹೆಲ್ಮೆಟ್ ತಗೊಂಡು ದಿವಸ ಒಂದು ಹೆಲ್ಮೆಟ್ ಒಂದು ಧರಿಸಿ ನೀವು ಓಡಾಡಿದರೆ ನಿಮಗೂ ಕೂಡ ಒಳ್ಳೇದಾಗತ್ತೆ, ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೇದಾಗತ್ತೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸಭೆಗೆ ಆಯೋಜನೆ ಮಾಡ್ತಾ ಇದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ವಿತರಣೆ ಅವ್ರು ಮಾಡ್ತಾರೆ. ಈ ಜಿಲ್ಲೆಯಲ್ಲಿ ನಮ್ಮ MP ಅವರು ಹೇಳಿದಾಗೆ ಹೆಲ್ಮೆಟ್ ಧರಿಸೋದು ಭಾಳ ಕಡಿಮೆ. ಎಲ್ಲರೂ ಕೂಡ ಧರಿಸಿದ್ರೆ ಸಾವು ನೋವುಗಳನ್ನು ನಾವು ತಡೆಗಟ್ಟಬಹುದು, ಇಂಜುರಿ ಆಗೋದು ತಡೆಗಟ್ಟಬಹುದು, ವಾಹನ ಡ್ಯಾಮೇಜನ್ನು ತಡೆಗಟ್ಟಬಹುದು, ಎಲ್ಲವನ್ನೂ ತಡೆಗಟ್ಟಬಹುದು. ಹೀಗಾಗಿ ಪೊಲೀಸ್ ಇಲಾಖೆ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಕ್ಕೆ, ನಾವು ದಯಮಾಡಿ ಹೆಲ್ಮೆಟನ್ನು ಧರಿಸಿರಿ. ಯಾವಾಗ ವಾಹನಗಳನ್ನು ಸವಾರಿ ಮಾಡುವಾಗ ಇದರಿಂದ ನಿಮ್ಮ ಪ್ರಾಣವನ್ನು, ಬೇರೆಯವ್ರ ಪ್ರಾಣವನ್ನು ಉಳಿಸ್ಬೋದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 330 ಸರಾಸರಿ ಆಕ್ಸಿಡೆಂಟ್ ಆಗಿ ಜನ ಸೇರ್ತಾರೆ. ಈ ಸಲ ಆ 300 ಫಿಗರ್ ಕಡಿಮೆ ಮಾಡಿಸಿ ನಾವು 300ಕ್ಕೆ ತಡೆಗಟ್ತೀವಿ ಅಂತ ಹೇಳಿ ಒಂದು ಸುಮಾರು 30 ಜನರ ಜೀವನ ಉಳಿಸಲಿಕ್ಕೆ ಈ ಸಲ ಪ್ರಯತ್ನ ಮಾಡಿದ್ದೀವಿ. ಪ್ರತಿ ವರ್ಷ ನಾವು 10% ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 10% ಟಾರ್ಗೆಟ್ನ ನಾವು ಅಚೀವ್ ಮಾಡಿ ಅಷ್ಟು ಸಾವುಗಳನ್ನು ಕಡಿಮೆ ಮಾಡ್ತೀವಿ. 300 ಜನ ಸದ್ಯದಲ್ಲಿ ಈ ವರ್ಷ ಲಾಸ್ಟ್ ಇಯರು ಸುಮಾರು 700-800 ಜನ ಗಾಯಗಳಾಗಿದ್ದಾರೆ. ಅಷ್ಟೇ ಪ್ರಮಾಣದಲ್ಲಿ ವಾಹನಗಳ ಡ್ಯಾಮೇಜ್ ಆಗಿದ್ದಾವೆ. ಇವೆಲ್ಲವೂ ತಡೆಗಟ್ಟಬೇಕಾದ್ರೆ ನೀವೆಲ್ಲರೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಪ್ರವಾದಿ ಮಹಮ್ಮದ್ ಅವರ ಜನ್ಮದಿನದ ಅಂಗವಾಗಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೆರವಣಿಗೆಯ ದಾರಿಯುದ್ದಕ್ಕೂ ಸಾರ್ವಜನಿಕರಿಗೆ ಹಣ್ಣುಗಳನ್ನು ವಿತರಿಸಿದ್ರು. ನಂತರ ಮಾತನಾಡಿದ ಶಾಸಕ ರಹೀಂ ಖಾನ್, ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇದ್ದು ದೇವರು ಶೀಘ್ರವೇ ಉತ್ತಮ ಮಳೆ ಬೆಳೆ ನೀಡಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಹೇಳಿದರು. ಮುಖಂಡರಾದ ಅಜೀಜ್ ಖಾನ್, ಯೂಸುಫ್ ಪಹಲವಾನ್ ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ರು. ಕ್ರಿಸ್ತಶಕ 570ರಲ್ಲಿ ಜನಿಸಿರುವಂತಹ ಇಸ್ಲಾಂ ಧರ್ಮದ ಧರ್ಮಗಳಾಗಿರುವಂತಹ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಭ್ರಮ ಇವತ್ತು ಬೀದರ್ ನಗರದಲ್ಲಿ ತಾವೆಲ್ಲ ಕಾಣ್ತಾ ಇದ್ರಿ, ತಾವೆಲ್ಲ ನೋಡ್ತಾ ಇದ್ರಿ. ಶಾಸಕ ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರ ಜೊತೆ ಅವರ ಎಲ್ಲ ಒಂದು ಇಸ್ಲಾಂ ಬಂಧುಗಳು ಇವತ್ತು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ, ಧ್ವಜಗಳನ್ನು ಹಾರಾಡಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತು ಸ್ವತಃ ಬೀದರ್ ಉತ್ತರದ ಒಂದು ಶಾಸಕರೇ ನಮ್ಮ ಜೊತೆ ಇದ್ದಾರೆ. ರಹೀಂ ಖಾನ್ ಅವರು, ಸರ್ ನಮಸ್ಕಾರ. ನಮಸ್ಕಾರ ಸರ್, ಏನು ಸರ್ ಇವತ್ತು ಮೊಹಮ್ಮದ್ ಪೈಗಂಬರ್ 570ರಲ್ಲಿ ಜನಿಸಿ ಇವತ್ತು ಜನ್ಮದಿನ ಇದೆ, ಈದ್ ಉಲ್ ನಬಿ ಅನ್ನುವಂಥ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ರಿ, ಹೇಗೆ ಅನಿಸ್ತಾ ಇದೆ ಸರ್? ಇವತ್ತು ಮೊಹಮ್ಮದ್ ಪೈಗಂಬರ್ ಸಾಹೇಬ್ರದ್ದು ಹುಟ್ಟಿದ ಹಬ್ಬ ಇದೆ. ಇಡೀ ಜಗತ್ತಿಗೆ ಮತ್ತು ನಮ್ಮ ಕರ್ನಾಟಕಗೆ, ನಮ್ಮ ಬೀದರ್ಗೆ ಎಲ್ಲರಿಗೆ ಶುಭಾಶಯಗಳು ಹೇಳ್ತೇನೆ. ಮತ್ತು ಜೊತೆಗೆ ಈ ಸಲ
ಇಡೀ ಸ್ಟೇಟ್ನಲ್ಲಿ ಮತ್ತು ಎಸ್ಪೆಷಲಿ ಬೀದರ್ ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿ ಮಳೆಗಾಲದ ಸಮಸ್ಯೆ ಇದೆ, ಸುಮಾರು ಸಮಸ್ಯೆ ಇದೆ. ಅದ್ರ ಸಲಗೆ ದೇವ್ರ ಹತ್ರ ನಾವು ಎಲ್ಲರೂ ಪ್ರಾರ್ಥನೆ ಮಾಡಬೇಕು. ಶಾಂತಿಗೆ, ಪೀಸ್ಗೆ ಮತ್ತು ಅಮನ್ಗೆ ನಾವೆಲ್ಲರೂ ಕಲ್ತು ಇವತ್ತು ಎಲ್ಲ ಸಮಾಜವರು ಶಾಗಂಜ್ ಕಮಾನ್ನಲ್ಲಿ ನಿಂತು ಈ ಜುಲೂಸ್ಗೆ ಎಲ್ಲರೂ ವೆಲ್ಕಮ್ ಮಾಡಿದರು, ಹೂವು ಹಾಕಿದರು. ಇದು ಒಂದು ಬೀದರ್ನಲ್ಲಿ ಐತಿಹಾಸಿಕ ಒಂದು ಒಳ್ಳೆ ಮೆಸೇಜ್ ಹೋಗಿದೆ. ಎಲ್ಲರದು ಫೆಸ್ಟಿವಲ್ನಲ್ಲಿ ಎಲ್ಲರೂ ಕಲ್ತು ಈ ಥರ ಎಲ್ಲರಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲರಿಗೆ ಇನ್ವಾಲ್ವ್ ಆಗಿ ಶುಭಾಶಯಗಳು ಹೇಳಬೇಕು. ನಗರದ ಸ್ವಪ್ನ ಮಾಲ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನೊಳಗೊಂಡ ಮೈ ಸ್ಪೇಸ್ ಹೋಟೆಲ್ ಶುಭಾರಂಭಗೊಂಡಿದೆ. ಪಾಟೀಲ ಪರಿವಾರದವರು ಲಕ್ಷ್ಮೀ ಪೂಜೆ ನೆರವೇರಿಸುವ ಮೂಲಕ ಉದ್ಘಾಟಿಸಿದ್ರು. ಗ್ರಾಹಕರ ಅನುಕೂಲಕ್ಕಾಗಿ 22 ಸುಸಜ್ಜಿತ ವಸತಿ ಕೊಠಡಿಗಳು, ರುಚಿಕರವಾದ ವೆಜ್ ಹಾಗೂ ನಾನ್ ವೆಜ್ ಖಾದ್ಯಗಳೊಂದಿಗೆ ಅತ್ಯುತ್ತಮ ಬಾರ್ ಅಂಡ್ ರೆಸ್ಟೋರೆಂಟ್ ವ್ಯವಸ್ಥೆ ಇಲ್ಲಿದೆ. ಕುಟುಂಬ ಸಮೇತರಾಗಿ ಆಗಮಿಸುವ ಗ್ರಾಹಕರಿಗೆ ಅತ್ಯಂತ ಶಿಸ್ತುಬದ್ಧ ಸೇವೆ ಮತ್ತು ಬೀದರ್ ಶೈಲಿಯ ರುಚಿಕರ ಅಡುಗೆಯನ್ನು ನೀಡಲು ನಾವು ಸಿದ್ಧರಿದ್ದೇವೆ ಎಂದು ಮಾಲೀಕ ಚಂದ್ರಶೇಖರ ಪಾಟೀಲ್ ಹೇಳಿದರು. ಮೊಟ್ಟ ಮೊದಲನೇದಾಗಿ ಬೀದರ್ ಜನತೆಗೆ ನಮಸ್ಕಾರ. ಬೀದರ್ನ ಸಪ್ನಾ ಗ್ರೂಪು ಒಂದು ಒಳ್ಳೆ ಫೆಸಿಲಿಟಿ ಮಾಡ್ತಾಯಿದೆ ಇವಾಗ ಬೀದರಲ್ಲಿ. ಮೈ ಸ್ಪೇಸ್ ಅಂಥೇಳಿ ಒಂದು ಗ್ರೂಪ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೇವೆ ನಾವು. ಒಳ್ಳೆ ಕಂಪ್ನಿ ಇದೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಹಾಸ್ಪಿಟಾಲಿಟಿಯಲ್ಲಿ. ಅವರು ಬೀದರ್ಗೆ ಫಸ್ಟ್ ವೈಬ್ ಹೋಟೆಲ್ ಅಂಥೇಳಿ ಇಂಟ್ರೊಡ್ಯೂಸ್ ಮಾಡಿದರು ಅವರೇ ಮೊದಲಾಗಿ. ನೆಕ್ಸ್ಟು ಈಗ ನಮ್ಮದು ಹೋಟೆಲು ನಮ್ಮ ಸಪ್ನಾ ಮಾಲಲ್ಲಿದೆ, ಮೈ ಸ್ಪೇಸ್ ಸಪ್ನಾ ಅಂಥೇಳಿ. ಅವ್ರು ಒಳ್ಳೆ ರೀತಿಲಿ ಹಾಸ್ಪಿಟಾಲಿಟಿ ಇದೆ ಅವ್ರದ್ದು. ಮತ್ತು ಒಳ್ಳೆ ಫುಡ್ಡು ಮತ್ತು ಒಳ್ಳೆ ರೂಮ್ಸ್ ಅದು ಮಾಡಿದ್ದೇವೆ, ಸ್ಟಾರ್ ಕ್ಯಾಟಗರಿ ರೂಮ್ಸ್ ಮಾಡಿದ್ದೇವೆ ನಾವು. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ರೀತಿ ಸಿಗುತ್ತೆ. ಮತ್ತು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು ಇಟ್ಟಿದ್ದೇವೆ ನಾವು ರೂಮ್ ಜೊತೆ. ಲಾಸ್ಟ್ 21 ರೂಮ್ಸ್ ಇದೆ, ಅದರಲ್ಲಿ 4 ಕ್ಯಾಟಗರಿ ರೂಮ್ಸ್ ಇದೆ, 2 ಸೂಟ್ ಇದೆ, ಮಿಕ್ಕಿದ ಡಿಲಕ್ಸು, ಟ್ವಿನ್ ಬೆಡ್ಸು, ಎಕ್ಸಿಕ್ಯೂಟಿವ್ 4 ಕ್ಯಾಟಗರಿ ರೂಮ್ಸ್ ಇದೆ. ಅದರಲ್ಲಿ ಎಲ್ಲ ಫೆಸಿಲಿಟಿ ಇದೆ ಒಳಗಡೆ. ಇದು ಬೀದರ್ ಜನತೆ, ಮಹಾಜನತೆ ಇದ್ರದ್ದು ಸದುಪಯೋಗ ಮಾಡ್ಕೋಬೇಕು. ಒಂದು ಒಳ್ಳೆ ಖುಷಿಯಿಂದ ನಾವು ಮಾಡಿದ್ದೀವಿ. ಇದಕ್ಕೆ ನಿಮಗೆ ಧನ್ಯವಾದಗಳು. नमस्कार, मेरा नाम अर्नब साहा है और मैं कॉर्पोरेट ऑपरेशन मैनेजर हूँ. हमारा कंपनी का नाम है ग्रेट डेस्टिनेशन हॉस्पिटैलिटी सर्विस लिमिटेड और हम अभी बीदर में पहुँच गए हैं हम लोग. और ये होटल का नाम है माई स्पेस होटल सपना. तो ये बीदर में पहले हम लोग वाइब बोल के प्रॉपर्टी में ओपन किया था. अभी दिस इज़ द सेकेंड प्रॉपर्टी which we are opening here, and today is the soft launch. And this property have 21 rooms in 4 category rooms. So first base property base category is executive. Secondly we have the deluxe twin and suite. तो 4 कैटेगरी रूम पे हम लोग का ये 21 रूम्स प्रॉपर्टीज़ है. प्लस हम लोग के पास 150 कवर बार है, उसका नाम है न्यूटन्स रेस्टो बार. और दिल्ली 6 रेस्टोरेंट है 100 कवर्स का. सो ओवरऑल ये प्रॉपर्टी हम लोग क्यों टेक ओवर किया, क्योंकि यहाँ पे लोग खाने के लिए पसंद करता है, कॉम्फर्ट्स ढूंढता है, जो हम माई स्पेस अच्छे तरह से देने के लिए कोशिश करता है और हम लोग जाना जाता है इसके लिए. धन्यवाद. ನಗರದ ರೆಡ್ಡಿ ಸಮುದಾಯದ ವತಿಯಿಂದ ನಿರ್ಮಿಸಲಾದ ನೂತನ ಹೇಮವೇಮ ಸಮುದಾಯ ಭವನ ಉದ್ಘಾಟನಾ ಸಮಾರಂಭ ನಡೆಯಿತು. ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ಹಾಗೂ ಶ್ರೀ ಮಂತ್ರ ಮಹರ್ಷಿ ಡಾಕ್ಟರ್ SP ರೆಡ್ಡಿ ಗುರೂಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಮಾಜಿ ಸಚಿವರುಗಳಾದ HK ಪಾಟೀಲ್, ರಾಜಶೇಖರ್ ಪಾಟೀಲ್, ಶಾಸಕರಾದ ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್, ಮಾಜಿ ಶಾಸಕರಾದ ಬಂಡೆಪ್ಪ ಶಾಕೆಂಪೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳಾದ ವಿಜಯ್ ಸಿಂಗ್ ಮತ್ತು ಅರವಿಂದ ಅರಳಿ ಸೇರಿದಂತೆ ಜನಪ್ರತಿನಿಧಿಗಳು, ಸಮುದಾಯದ ಪ್ರಮುಖರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವಿಷ್ಟು ಇಂದಿನ ಸುದ್ದಿಗಳು. ಬೀದರ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಬೀದರ್ ಕ್ರಾಂತಿ, ನೇರ ಮಾತು, ನಿಷ್ಪಕ್ಷಪಾತ ವರದಿ.